ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಗಲ್ಫ್ ಯುದ್ಧದ ಬಿಸಿ ಭಾರತದ ಅಡುಗೆ ಮನೆಗೂ ತಟ್ಟುಬಿಟ್ಟಿದೆ. LPG ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿದ್ದಾಯಿತು. ಈಗ ರೀಫಿಲ್ಲಿಂಗ್ಗೆ ಹೊಸ ನಿಯಮನ. ನಮ್ಮ ದೇಶಕ್ಕೆ ಎಷ್ಟು LPG ಬೇಕು, ಹಾಗಿದ್ರೆ ಪೂರೈಕೆ ಹೇಗಾಗುತ್ತೆ, ಕೇಂದ್ರ ಸರ್ಕಾರ ಏನು ವ್ಯವಸ್ಥೆ ಮಾಡ್ತಾ ಇದೆ, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇರಾನ್ನಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತು ಉದ್ವಿಗ್ನತೆ ಭಾರತದ LPG ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮ ಬೀರಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ 60 ರೂಪಾಯಿ ಏರಿಕೆಯಾಗಿದ್ದಾಯಿತು. ಈಗ ಬುಕಿಂಗ್ ಅವಧಿಯನ್ನು ಹೆಚ್ಚಳ ಮಾಡಲಾಗಿದೆ. ಅಂದರೆ ಸಾಮಾನ್ಯವಾಗಿ ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮುಂದಿನ ಬುಕ್ಕಿಂಗ್ಗೆ 21 ದಿನಗಳ ಅಂತರ ಇರಬೇಕು. ಆದರೆ ಹೊಸ ನಿಯಮದ ಪ್ರಕಾರ ಸರ್ಕಾರ LPG ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ಬುಕಿಂಗ್ ಅವಧಿಯನ್ನು 21 ದಿನಗಳಿಂದ 25 ದಿನಕ್ಕೆ ವಿಸ್ತರಿಸಿದೆ. ಡಬಲ್ ಸಿಲಿಂಡರ್ ಇರೋರು 30 ದಿನ ಆದ ಮೇಲೆ ಬುಕ್ಕಿಂಗ್ ಮಾಡಬಹುದಾಗಿದೆ. ಯುದ್ಧಕ್ಕೆ ಆತಂಕಗೊಂಡು ಗ್ರಾಹಕರು ಮುಂಚಿತವಾಗಿ ಈ ಗ್ಯಾಸ್ ಬುಕ್ ಮಾಡೋದನ್ನು ತಡೆಯೋದಕ್ಕೆ, ಈ ಆತಂಕ ಬಂಡವಾಳ ಮಾಡಿಕೊಂಡಂತಹ ಕೆಲವರು ಬುಕಿಂಗ್ ಮಾಡಿ ನಂತರ ಕಾಳಸಂತೆಯಲ್ಲಿ ಮಾರ್ತಾ ಇದ್ರು, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಹೊಸ ನಿಯಮ ಈಗ ಜಾರಿಗೆ ಬಂದಿದೆ. ಇನ್ನು ಮುಂದೆ ಗ್ರಾಹಕರು ಒಂದು ಸಿಲಿಂಡರ್ ಪಡೆದ 25 ದಿನದ ನಂತರ ಮಾತ್ರ ಮುಂದಿನ ಬುಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಡಬಲ್ ಸಿಲಿಂಡರ್ ಇರೋರು 30 ದಿನದ ನಂತರ ಬುಕಿಂಗ್ ಮಾಡಬಹುದು. ಮುಖ್ಯವಾಗಿ ಸಬ್ಸಿಡಿ ಇರುವ ಸಿಲಿಂಡರ್ಗಳ ದುರುಪಯೋಗವನ್ನು ತಡೆಯೋದಕ್ಕೆ, ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಇದು ಸಹಕಾರಿಯಾಗ್ತಾ ಇದೆ. ಹಾಗಂತ ಸಿಲಿಂಡರ್ ಪೂರೈಕೆಗೆ ತೊಡಕಾಗದಂತೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೆಲ ವ್ಯವಸ್ಥೆ ಮಾಡ್ತಾ ಇದೆ. ಏನದು? LPG ಸಿಲಿಂಡರ್ಗಳ ಉತ್ಪಾದನೆಯನ್ನು ಹೆಚ್ಚಿಸುವಂತೆ ಸರ್ಕಾರ ಈ ತೈಲ ಸಂಸ್ಕರಣಾ ಘಟಕಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ದೇಶಕ್ಕೇನು ಸಿಲಿಂಡರ್ ಮಾಡ್ತಾರೆ, ಅದಕ್ಕೆ ಬದಲಿಗೆ ಗೃಹ ಬಳಕೆಯ LPG ಸಿಲಿಂಡರ್ಗಳ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅಂತ ತಿಳಿಸಲಾಗಿದೆ. ಭಾರತ ತನ್ನ LPG ಅಗತ್ಯದ ಸುಮಾರು 60%ಗಿಂತ ಹೆಚ್ಚು ಭಾಗವನ್ನು ಆಮದು ಮಾಡ್ಕೊಳ್ಳುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಬಹುಪಾಲು ಅಂದರೆ 85ರಿಂದ 90% ಪಶ್ಚಿಮ ಏಷ್ಯಾದ ದೇಶಗಳಿಂದ, ಅಂದರೆ ವಿಶೇಷವಾಗಿ ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ಏನಿದೆ, ಹಾರ್ಮುಸ್ ಜಲಸಂಧಿ, ಅದರ ಮೂಲಕವೇ ಹಾದು ಬರಬೇಕಾಗತ್ತೆ. ಯುದ್ಧದ ಕಾರಣದಿಂದ ಹಡಗುಗಳ ಸಂಚಾರಕ್ಕೆ ತೊಂದರೆಯಾಗಿದೆ. ಹಾರ್ಮುಸ್ ಜಲಸಂಧಿಯ ಮೇಲೆ ಇರಾನ್ ಕೆಂಗಣ್ಣು ಬೀರ್ತಾ ಇದೆ. ಯಾವುದನ್ನೂ ಕೂಡ ಹಡಗನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಪೂರೈಕೆಯಲ್ಲಿ ವಿಳಂಬ ಆಗುವ ಆತಂಕ ಎದುರಾಗಿದೆ. ಹಾಗಾಗಿಯೇ ಈ ಸಂಭವನೀಯ ಕೊರತೆಯನ್ನು ನೀಗಿಸೋದಕ್ಕೆ ಭಾರತ ಸರ್ಕಾರ ತೈಲ ಸಂಸ್ಕರಣಾಗಾರಗಳಿಗೆ, ಅಂದರೆ ರಿಫೈನರಿಗೆ LPG ಉತ್ಪಾದನೆಯನ್ನು ಗರಿಷ್ಠಗೊಳಿಸಿ ಹೆಚ್ಚಳ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಈ ಪೆಟ್ರೋಕೆಮಿಕಲ್ ಉತ್ಪಾದನೆಗೆ ಬಳಸುವಂತಹ ಅನಿಲವನ್ನು LPG ತಯಾರಿಕೆಗೆ ಹೆಚ್ಚು ಬಳಸೋದಕ್ಕೆ ಆದೇಶ ಈಗ ಹೋಗಿದೆ. ಮಾರ್ಚ್ 7ಕ್ಕೆ ಯುದ್ಧದ ಕಾರಣದಿಂದ ಜಾಗತಿಕ ಇಂಧನ ದರ ಏರಿಕೆಯಾಯಿತು. ಭಾರತದಲ್ಲಿ ಸಿಲಿಂಡರ್ ಬೆಲೆ ಹೆಚ್ಚಳ ಆಯಿತು. ಮನೆ ಬಳಕೆಯ ಸಿಲಿಂಡರ್ 14.2 kg ಏನಿದೆ, ಅದಕ್ಕೆ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 60 ರೂಪಾಯಿ ಏರಿಕೆಯಾಯಿತು. ಅಂದರೆ ಒಂದು ಸಿಲಿಂಡರ್ ಬೆಲೆ ಈಗ 913 ರೂಪಾಯಿ. ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ನೀಡಲಾಗುವಂತಹ 300 ರೂಪಾಯಿ ಸಬ್ಸಿಡಿ ಮುಂದುವರಿಯುತ್ತೆ. ಅವರಿಗೆ ಈ ಬೆಲೆ ಏರಿಕೆ ಬಿಸಿ ತಟ್ಟೋದಿಲ್ಲ ಅಂತ ಸರ್ಕಾರ ಈಗಾಗಲೇ ತಿಳಿಸಿದೆ. ಆದರೆ ವಾಣಿಜ್ಯ ಸಿಲಿಂಡರ್ ಇದೆಯಲ್ಲ, 19 kgದು ಹೋಟೆಲ್ ಉದ್ಯಮಗಳಿಗೆ ಬಳಸುವಂತಹ ಸಿಲಿಂಡರ್ ಬೆಲೆ ಅದು 114 ರೂಪಾಯಿ 50 ಪೈಸೆ ದುಬಾರಿಯಾಗಿದೆ. ಅವುಗಳ ಪೂರೈಕೆ ಕೂಡ ಈಗ ಕಡಿತ ಆಗಿಬಿಟ್ರೆ ಹೋಟೆಲ್ ಉದ್ಯಮ ಮುಚ್ಚಬೇಕು ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಗಮನ ಹರಿಸಿ ಅಂತ ಹೇಳಿ ಸರ್ಕಾರದ ಗಮನ ಕೂಡ ಅವರು ಸೆಳೀತಾ ಇದ್ದಾರೆ. ಹಾಗಿದ್ರೆ ಭಾರತದ LPG ಅಗತ್ಯತೆ ಎಷ್ಟು, ಬಳಕೆಯ ಪ್ರಮಾಣ ಎಷ್ಟು, ವರ್ಷದಿಂದ ವರ್ಷಕ್ಕೆ ಇದು ವೇಗವಾಗಿ ಬೆಳೀತಾ ಇದೆ. ಟೋಟಲ್ ಡಿಮಾಂಡ್ ನೋಡ್ತಾ ಹೋದರೆ 2024-25 ಆರ್ಥಿಕ ವರ್ಷ ಇತ್ತಲ್ಲ, ಆಗ ಸುಮಾರು 31.3 ಮಿಲಿಯನ್ ಮೆಟ್ರಿಕ್ ಟನ್ LPG ಬಳಕೆಯಾಗಿರೋದು. ಈಗಿನ ಅಂದಾಜು ಅಂದರೆ 2025-26 ಸಾಲಿನಲ್ಲಿ ಬೇಡಿಕೆ 33ರಿಂದ 34 ಮಿಲಿಯನ್ ಟನ್ಗಳಿಗೆ ಏರಿಕೆಯಾಗ್ತಾ ಇದೆ ಅಂತ ಅಂದಾಜಿಸಲಾಗಿದೆ. ಉತ್ಪಾದನೆ ಮತ್ತು ಆಮದು ಇದನ್ನು ಗಮನಿಸ್ತಾ ಹೋದಾಗ ಭಾರತ ತನ್ನ LPG ಅಗತ್ಯಕ್ಕಾಗಿ ಹೆಚ್ಚಾಗಿ ಇತರೆ ದೇಶದ ಮೇಲೆ ಅವಲಂಬಿತ ಆಗಿರೋದು. ಸ್ಥಳೀಯ ಉತ್ಪಾದನೆ ಎಷ್ಟು ಹಾಗಿದ್ರೆ ಭಾರತದಲ್ಲಿ ಸುಮಾರು 12.8 MMT, ಅಂದರೆ ಒಟ್ಟು ಬಳಕೆಯ 40% ಮಾತ್ರ ಇಲ್ಲಿ ಉತ್ಪಾದನೆಯಾಗೋದು. ಉಳಿದ 60%ಗಿಂತ ಹೆಚ್ಚು ಅಂದರೆ ಸುಮಾರು 18ರಿಂದ 20 ಮಿಲಿಯನ್ ಟನ್ LPGಯನ್ನು ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದರಲ್ಲೂ ಆಮದು ಮಾಡಿಕೊಳ್ಳುವಂಥ LPGಯಲ್ಲಿ ನಾನು ಆಗಲೇ ಹೇಳಿದಾಗೆ 85ರಿಂದ 90% ಸೌದಿ ಅರೇಬಿಯಾ, ಕತಾರ್ ಇತ್ಯಾದಿ ಪಶ್ಚಿಮ ಏಷ್ಯಾ ದೇಶಗಳಿಂದ ಬರಬೇಕಾಗತ್ತೆ. ಇತ್ತೀಚೆಗೆ ಅಮೆರಿಕಾದಿಂದಲೂ ಸುಮಾರು 10% ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಒಪ್ಪಂದ ಆಗಿದೆ. ಇನ್ನು ಗ್ರಾಹಕರ ಸಂಖ್ಯೆ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಭಾರತದಲ್ಲಿ ಸುಮಾರು 33.1 ಕೋಟಿ ಸಕ್ರಿಯ LPG ಗ್ರಾಹಕರಿದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚು ಕುಟುಂಬ ಅಡುಗೆ ಅನಿಲ ಸಂಪರ್ಕವನ್ನು ಪಡ್ಕೊಂಡಿದೆ. ಒಬ್ಬ ಸಾಮಾನ್ಯ ಗ್ರಾಹಕ ವರ್ಷಕ್ಕೆ ಸರಾಸರಿ 6ರಿಂದ 7 ಸಿಲಿಂಡರ್ ಬಳಸ್ತಾನೆ. ಉಜ್ವಲ ಯೋಜನೆ ಫಲಾನುಭವಿಗಳ ಬಳಕೆ ಸರಾಸರಿ ವರ್ಷಕ್ಕೆ 4.5 ಸಿಲಿಂಡರ್ಗೆ ಏರಿಕೆಯಾಗ್ಬಿಟ್ಟಿದೆ. ಭಾರತ
ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ LPG ಮಾರುಕಟ್ಟೆಯಲ್ಲಿ ಒಂದು ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಪೂರೈಕೆಗೆ ತೊಂದರೆಯಾಗದಂತೆ ತಡೆಯುವುದಕ್ಕೆ ಭಾರತ ಸರ್ಕಾರ ತನ್ನ ತೈಲ ಸಂಸ್ಕರಣಾಗಾರಗಳಲ್ಲಿ LPG ಉತ್ಪಾದನೆ ಹೆಚ್ಚಳ ಮಾಡೋದಕ್ಕೆ ಸೂಚನೆ ಕೊಟ್ಟಾಗಿದೆ. ಜೊತೆಗೆ ಯುದ್ಧದ ಪರಿಣಾಮವಾಗಿ ಈ ಜಾಗತಿಕ ಕಚ್ಚಾ ತೈಲ ದರ ಏನಿದೆ, ಕ್ರೂಡ್ ಆಯಿಲ್ ದರ $100 ದಾಟಿರೋ ಹೊರತಾಗಿಯೂ ಕೂಡ ಸದ್ಯದ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಸ್ಥಿರವಾಗಿಡಲಾಗಿದೆ. ಮುಂದಿನದ್ದು ಗೊತ್ತಿಲ್ಲ. ನಮಸ್ಕಾರ.